ಇನ್ನು ಕೌನ್ ಬನೇಗಾ ಮಹಾರಾಷ್ಟ್ರ ಸಿಎಂ, ಕೌನ್ ಬನೇಗಾ ಮಹಾರಾಷ್ಟ್ರ ಸಿಎಂ ಈ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಕೊನೆಗೂ ಗಜಪ್ರಸವ ಆಗಿದೆ. ಕೇಸರಿ ಕಟ್ಟಾಳೆ ಮತ್ತೊಮ್ಮೆ ಮುಖ್ಯಮಂತ್ರಿ ಗದ್ದುಗೆಗೆ ಏರ್ತಾ ಇದ್ದಾರೆ. ನಾಳೆ ಪಟ್ಟಾಭಿಷೇಕ ನಡೆಯುತ್ತೆ ದೇವೇಂದ್ರ ಫಡ್ನವೀಸ್ ಅವರಿಗೆ. ಹೆಂಗೆ ನಡೀತಿದೆಲ್ಲ ಬನ್ನಿ ರಿಪೋರ್ಟ್. ಕೇಸರಿ ಕಲಿಗೆ ಮತ್ತೆ ಮಹಾ ಸಿಎಂ ಪಟ್ಟ. ನಾಳೆ ದೇವೇಂದ್ರ ಫಡ್ನವೀಸ್ ಪಟ್ಟಾಭಿಷೇಕ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಸರ್ಕಾರ ಗೆದ್ದು ಬೀಗಿತ್ತು. ಫಲಿತಾಂಶ ಬಂದು 13 ದಿನವಾದರೂ ಸಿಎಂ ಆಯ್ಕೆಯಾಗಿರಲಿಲ್ಲ. ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಣೆ ಮಾಡಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರಾಗಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗಿದ್ರು. ಎಲ್ಲರ ಒಮ್ಮತದ ಮೇರೆಗೆ ದೇವೇಂದ್ರ ಫಡ್ನವೀಸ್ರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ನಿರ್ಮಲಾ ಸೀತಾರಾಮನ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ನಾಳೆ ಸಂಜೆ 5 ಗಂಟೆಗೆ ಮುಂಬೈನ ಆಜಾದ್ ಮೈದಾನದಲ್ಲಿ पदग्रहण कार्यक्रम ನಡೆಯಲಿದ್ದು ಪ್ರಧಾನಿ ಮೋದಿಗೆ ಅಧಿಕೃತವಾಗಿ ಆಹ್ವಾನಿಸಲಾಗಿದೆ. आणि महाराष्ट्राने जे मॅन्डेट या ठिकाणी आपल्याला दिलेलं आहे, खरं म्हणजे महाराष्ट्राच्या जनतेला मी साष्टांग दंडवत घालतो. आप और अजीत पवार साहब भी कल डिप्टी सीएम की शपथ देंगे? अरे भैया, अभी तो कहा, देवेंद्र जी ने भी कहा, मैं भी कह रहा हूँ, रुको थोड़ा, अभी शाम तक रुको, अभी कल शपथ शाम है ना, तक उनका समझ में आएगा. मैं तो लेने वाला हूँ. मैं रुकने वाला हूँ. दादा को नहीं, अरे भाई दादा को अनुभव है, दोपहर शाम को भी लेने का और सुबह भी लेने का. ನಾಳೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಆಗಿ ಶಿವಸೇನೆಯ ಏಕನಾಥ್ ಶಿಂದೆ, ಎನ್ಸಿಪಿಯ ಅಜಿತ್ ಪವಾರ್ ಪದಗ್ರಹಣ ನಡೆಯಲಿದೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ, ಪಕ್ಷ ಬಿಜೆಪಿ ಸಚಿವ ಸ್ಥಾನ 21ರಿಂದ 22, ಪಕ್ಷ ಶಿವಸೇನೆ ಸಚಿವ ಸ್ಥಾನ 9, ಪಕ್ಷ ಎನ್ಸಿಪಿ ಸಚಿವ ಸ್ಥಾನ 8ರಿಂದ 9. ಕೇಸರಿ ಕಟ್ಟಾಳು ನಿಷ್ಠಾವಂತ ಫಡ್ನವೀಸ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗಿದೆ. ಎಂಥ ಕಷ್ಟದ ಸಮಯದಲ್ಲೂ ಕುಗ್ಗದೆ ಪಕ್ಷ ಮುನ್ನಡೆಸಿದ ಫಡ್ನವೀಸ್ 2ನೇ ಬಾರಿ ಸಿಎಂ ಪಟ್ಟಕ್ಕೇರುತ್ತಿದ್ದಾರೆ. ಆರ್ಎಸ್ಎಸ್ ಕಟ್ಟಾಳು ಫಡ್ನವೀಸ್ 1999ರಲ್ಲಿ ಮೊದಲ ಬಾರಿ ಶಾಸಕರಾಗಿದ್ರು. 2014ರಿಂದ 19ರವರೆಗೆ ಮೊದಲ ಬಾರಿ ಸಿಎಂ ಆಗಿದ್ರು. 2013ರಿಂದ 2015ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. 2019ರ ಸೋಲು ಎದುರಿಸಿ ಪುಟಿದೆದ್ದಿದ್ರು ಫಡ್ನವೀಸ್. 2019ರಲ್ಲಿ ಶಿಂಧೆ ಸರ್ಕಾರದಲ್ಲಿ ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2022ರಿಂದ ಉಪ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಎನ್ಸಿಪಿ ಕಾಂಗ್ರೆಸ್ನ ಹಗರಣ ಫಡ್ನವೀಸ್ ಬಯಲಿಗೆಳೆದಿದ್ರು. ಏನೇ ಆಗಲಿ, 16 ಸವಾಲಿನ ನಡುವೆ ಮತ್ತೊಮ್ಮೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ಅಲ್ಲಿ ಆ ಪ್ರೆಸ್ ಮೀಟಲ್ಲಿ ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ಇದ್ರು. ಅಜಿತ್ ದಾದಾ ಪವಾರ್ ಅಲ್ಲಿ ಹೇಳ್ಬಿಡ್ತಾರೆ, ನೀವು ಯಾವಾಗ ತಗೋತೀರಿ, ಇವ್ರು ತಗೋತಾರಲ್ಲ ಗೊತ್ತಿಲ್ಲ, ನಾನಂತೂ ತೊಗೊಂಡ್ಬಿಡ್ತೀನಪ್ಪ ಅಂತೇಳಿ ಹೇಳ್ಬಿಡ್ತಾರೆ. ಆಗ ಅಲ್ಲೊಂದು ಹಾಸ್ಯ ಚಟಾಕಿ. ಯಾಕಂದರೆ ಬೆಳ್ಳಂಬೆಳಗ್ಗೆ ಒಮ್ಮೆ ಮುಖ್ಯಮಂತ್ರಿ ಆಗಿದ್ದರು ಅವರು. ಇರಲಿ, ಅದೆಲ್ಲ ಕತೆ ಇನ್ನೊಂದ್ಸಲ ಉಪಮುಖ್ಯಮಂತ್ರಿ ಆಗಿದ್ದರು. ನಿರಂತರವಾಗಿ 6ನೇ ಬಾರಿ ಆಗ್ತಾ ಇದ್ದಾರೆ. ರೆಕಾರ್ಡ್ ಅದು. 20 ವರ್ಷ ಆಗಿದ್ದಾರೆ ಅವರು ಉಪಮುಖ್ಯಮಂತ್ರಿಯಾಗಿ. ಶರದ್ ಪವಾರ್ ಅವರ ಅಣ್ಣನ ಮಗ. ಇರಲಿ, ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಇನ್ನು ಕೌನ್ ಬನೇಗಾ ಮಹಾರಾಷ್ಟ್ರ ಸಿಎಂ, ಕೌನ್ ಬನೇಗಾ ಮಹಾರಾಷ್ಟ್ರ ಸಿಎಂ ಈ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಕೊನೆಗೂ ಗಜಪ್ರಸವ ಆಗಿದೆ. ಕೇಸರಿ ಕಟ್ಟಾಳೆ ಮತ್ತೊಮ್ಮೆ ಮುಖ್ಯಮಂತ್ರಿ ಗದ್ದುಗೆಗೆ ಏರ್ತಾ ಇದ್ದಾರೆ. ನಾಳೆ ಪಟ್ಟಾಭಿಷೇಕ ನಡೆಯುತ್ತೆ ದೇವೇಂದ್ರ ಫಡ್ನವೀಸ್ ಅವರಿಗೆ. ಹೆಂಗೆ ನಡೀತಿದೆಲ್ಲ ಬನ್ನಿ ರಿಪೋರ್ಟ್. ಕೇಸರಿ ಕಲಿಗೆ ಮತ್ತೆ ಮಹಾ ಸಿಎಂ ಪಟ್ಟ. ನಾಳೆ ದೇವೇಂದ್ರ ಫಡ್ನವೀಸ್ ಪಟ್ಟಾಭಿಷೇಕ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಸರ್ಕಾರ ಗೆದ್ದು ಬೀಗಿತ್ತು. ಫಲಿತಾಂಶ ಬಂದು 13 ದಿನವಾದರೂ ಸಿಎಂ ಆಯ್ಕೆಯಾಗಿರಲಿಲ್ಲ. ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಣೆ ಮಾಡಲಾಗಿದೆ.
ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರಾಗಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗಿದ್ರು. ಎಲ್ಲರ ಒಮ್ಮತದ ಮೇರೆಗೆ ದೇವೇಂದ್ರ ಫಡ್ನವೀಸ್ರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ನಿರ್ಮಲಾ ಸೀತಾರಾಮನ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ನಾಳೆ ಸಂಜೆ 5 ಗಂಟೆಗೆ ಮುಂಬೈನ ಆಜಾದ್ ಮೈದಾನದಲ್ಲಿ ಪದಗ್ರಹಣ ಕಾರ್ಯಕ್ರಮ ನಡೆಯಲಿದ್ದು, ಪ್ರಧಾನಿ ಮೋದಿಗೆ अधिकृतವಾಗಿ आव्हानिಸಲಾಗಿದೆ. आणि महाराष्ट्राने जे मॅन्डेट या ठिकाणी आपल्याला दिलेलं आहे, खरं म्हणजे महाराष्ट्राच्या जनतेला मी साष्टांग दंडवत घालतो. आप और अजीत दादा पवार साहब भी कल डिप्टी सीएम से पद की शपथ लेंगे. अरे भैया अभी तो कहा, देवेंद्र जी ने भी कहा, मैं भी कह रहा हूँ, रुको थोड़ा, अभी शाम तक रुको, अभी कल शपथ शाम है ना. तक उनका समझ में आएगा. नहीं, मैं तो लेने वाला हूँ. मैं रुकने वाला हूँ. दादा को नहीं, अरे भाई दादा को अनुभव है, दोपहर शाम को भी लेने का और सुबह भी लेने का. ನಾಳೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಡಿಸಿಎಂ ಆಗಿ ಶಿವಸೇನೆಯ ಏಕನಾಥ್ ಶಿಂದೆ, ಎನ್ಸಿಪಿಯ ಅಜಿತ್ ಪವಾರ್ ಪದಗ್ರಹಣ ನಡೆಯಲಿದೆ. ಹಾಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನ ಅಂತ ನೋಡೋದಾದ್ರೆ, ಪಕ್ಷ ಬಿಜೆಪಿ ಸಚಿವ ಸ್ಥಾನ 21ರಿಂದ 22, ಪಕ್ಷ ಶಿವಸೇನೆ ಸಚಿವ ಸ್ಥಾನ 9, ಪಕ್ಷ ಎನ್ಸಿಪಿ ಸಚಿವ ಸ್ಥಾನ 8ರಿಂದ 9. ಕೇಸರಿ ಕಟ್ಟಾಳು ನಿಷ್ಠಾವಂತ ಫಡ್ನವೀಸ್ಗೆ ಮುಖ್ಯಮಂತ್ರಿ ಪಟ್ಟ ಕಟ್ಟಲಾಗಿದೆ. ಎಂಥ ಕಷ್ಟದ ಸಮಯದಲ್ಲೂ ಕುಗ್ಗದೆ ಪಕ್ಷ ಮುನ್ನಡೆಸಿದ ಫಡ್ನವೀಸ್ 2ನೇ ಬಾರಿ ಸಿಎಂ ಪಟ್ಟಕ್ಕೇರುತ್ತಿದ್ದಾರೆ. ಆರ್ಎಸ್ಎಸ್ ಕಟ್ಟಾಳು ಫಡ್ನವೀಸ್ 1999ರಲ್ಲಿ ಮೊದಲ ಬಾರಿ ಶಾಸಕರಾಗಿದ್ರು. 2014ರಿಂದ 19ರವರೆಗೆ ಮೊದಲ ಬಾರಿ ಸಿಎಂ ಆಗಿದ್ರು. 2013ರಿಂದ 2015ರವರೆಗೆ ಬಿಜೆಪಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. 2019ರ ಸೋಲು ಎದುರಿಸಿ ಪುಟಿದೆದ್ದಿದ್ರು ಫಡ್ನವೀಸ್. 2019ರಲ್ಲಿ ಶಿಂಧೆ ಸರ್ಕಾರದಲ್ಲಿ ಡಿಸಿಎಂ ಆಗಿ ಕಾರ್ಯನಿರ್ವಹಿಸಿದ್ದಾರೆ. 2022ರಿಂದ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಎನ್ಸಿಪಿ ಕಾಂಗ್ರೆಸ್ನ ಹಗರಣ ಫಡ್ನವೀಸ್ ಬಯಲಿಗೆಳೆದಿದ್ರು. ಏನೇ ಆಗಲಿ, 16 ಸವಾಲಿನ ನಡುವೆ ಮತ್ತೊಮ್ಮೆ ಸಿಎಂ ಆಗಿ ದೇವೇಂದ್ರ ಫಡ್ನವೀಸ್ ಆಯ್ಕೆಯಾಗಿದ್ದಾರೆ. ಅಲ್ಲಿ ಆ ಪ್ರೆಸ್ ಮೀಟಲ್ಲಿ ಏಕನಾಥ್ ಶಿಂದೆ ಮತ್ತು ಅಜಿತ್ ದಾದಾ ಪವಾರ್ ಇದ್ರು. ಅಜಿತ್ ದಾದಾ ಪವಾರ್ ಅಲ್ಲಿ ಹೇಳ್ಬಿಡ್ತಾರೆ, ನೀವು ಯಾವಾಗ ತಗೋತೀರಿ, ಇವ್ರು ತಗೋತಾರೆ ಗೊತ್ತಿಲ್ಲ, ನಾನಂತೂ ತಗೊಂಡ್ಬಿಡ್ತೀನಪ್ಪ ಅಂತೇಳಿ ಹೇಳ್ಬಿಡ್ತಾರೆ. ಆಗ ಅಲ್ಲೊಂದು ಹಾಸ್ಯ ಚಟಾಕಿ. ಯಾಕಂದರೆ ಬೆಳಗ್ಗೆ ಒಮ್ಮೆ ಮುಖ್ಯಮಂತ್ರಿ ಆಗಿದ್ದರು ಅವರು. ಇರಲಿ, ಅದೆಲ್ಲ ಕತೆ ಇನ್ನೊಂದ್ಸಲ ಉಪಮುಖ್ಯಮಂತ್ರಿ ಆಗಿದ್ದರು. ನಿರಂತರವಾಗಿ 6ನೇ ಬಾರಿ ಆಗ್ತಾ ಇದ್ದಾರೆ. ರೆಕಾರ್ಡ್ ಅದು. 20 ವರ್ಷ ಆಗಿದ್ದಾರೆ ಅವರು ಉಪಮುಖ್ಯಮಂತ್ರಿಯಾಗಿ. ಶರದ್ ಪವಾರ್ ಅವರ ಅಣ್ಣನ ಮಗ. ಇರಲಿ, ಇದು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇದೇ ಸಮಯಕ್ಕೆ ಮತ್ತೆ ಭೇಟಿಯಾಗೋಣ. ರಿಪಬ್ಲಿಕ್ ಕನ್ನಡ ಇದು ನಿಮ್ಮ ಧ್ವನಿ. ಸರ್ವೇ ಜನ ಸುಖಿನೋ ಭವಂತು. ಶುಭರಾತ್ರಿ. ಇನ್ನು ಕೌನ್ ಬನೇಗಾ ಮಹಾರಾಷ್ಟ್ರ ಸಿಎಂ ಈ ಕುತೂಹಲಕ್ಕೆ ಈಗ ತೆರೆ ಬಿದ್ದಿದೆ. ಕೊನೆಗೂ ಗಜಪ್ರಸವ ಆಗಿದೆ. ಕೇಸರಿ ಕಟ್ಟಾಳೆ ಮತ್ತೊಮ್ಮೆ ಮುಖ್ಯಮಂತ್ರಿ ಗದ್ದುಗೆಗೆ ಏರ್ತಾ ಇದ್ದಾರೆ. ನಾಳೆ ಪಟ್ಟಾಭಿಷೇಕ ನಡೆಯುತ್ತೆ ದೇವೇಂದ್ರ ಫಡ್ನವೀಸ್ ಅವರಿಗೆ. ಹೆಂಗೆ ನಡೀತಿದೆ ಅಲ್ಲ, ಬನ್ನಿ ರಿಪೋರ್ಟ್. ಕೇಸರಿ ಕಲಿಗೆ ಮತ್ತೆ ಮಹಾ ಸಿಎಂ ಪಟ್ಟ. ನಾಳೆ ದೇವೇಂದ್ರ ಫಡ್ನವೀಸ್ ಪಟ್ಟಾಭಿಷೇಕ. ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಮಹಾಯುತಿ ಸರ್ಕಾರ ಗೆದ್ದು ಬೀಗಿತ್ತು. ಫಲಿತಾಂಶ ಬಂದು 13 ದಿನವಾದರೂ ಸಿಎಂ ಆಯ್ಕೆಯಾಗಿರಲಿಲ್ಲ. ಇದೀಗ ಶಾಸಕಾಂಗ ಸಭೆಯಲ್ಲಿ ದೇವೇಂದ್ರ ಫಡ್ನವೀಸ್ ಹೆಸರು ಘೋಷಣೆ ಮಾಡಲಾಗಿದೆ. ಶಾಸಕಾಂಗ ಸಭೆಯಲ್ಲಿ ವೀಕ್ಷಕರಾಗಿದ್ದ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಮಾಜಿ ಸಿಎಂ ವಿಜಯ್ ರೂಪಾನಿ ಸೇರಿ ಕೋರ್ ಕಮಿಟಿ ಸದಸ್ಯರು ಭಾಗಿಯಾಗಿದ್ರು. ಎಲ್ಲರ ಒಮ್ಮತದ ಮೇರೆಗೆ ದೇವೇಂದ್ರ ಫಡ್ನವೀಸ್ರನ್ನ ಸಿಎಂ ಆಗಿ ಆಯ್ಕೆ ಮಾಡಲಾಯಿತು. ನಿರ್ಮಲಾ ಸೀತಾರಾಮನ್ ಹೂಗುಚ್ಛ ನೀಡಿ ಅಭಿನಂದಿಸಿದ್ರು. ನಾಳೆ ಸಂಜೆ 5 ಗಂಟೆಗೆ ಮುಂಬೈನ ಆಜಾದ್